ಮಾರ್ಕೆಟ್ ನಮ್ಮ ದೋಸ್ತ ಹನುಮಪ್ಪ ಭೇಟಿ ಆದ. ಹನುಮಪ್ಪ ಒಂದು ಸ್ವಲ್ಪ ಗಂಟೆ ಬಡ್ದ ಎಬಸಿ ಎಲ್ಲರಿಗೂ ಚಲೋ ಮಾಡ್ಲಪ್ಪ ಅಂತ ಹೇಳಿ ಕೈ ಮುಗಿದ ರಿಟರ್ನ್ ನಮ್ಮ ಗಾಡಿ ನಾವು ಹತ್ತಿದ್ದು. ನಮಸ್ಕಾರ ರೀ ಎಲ್ಲ ನಮ್ಮ ಜವರಿ ಮಂದಿಗೆ. ಚಂದ ಕನಸು ನೋಡಾಕತ್ತೀನಿ. ನಾವು ನಮ್ಮ ಎಬಿಸಿಗಳು ಹೇಳೋ ಜೋಗಿ ಆಗ್ತದೆ ನಮ್ಮ ಕೊತ್ತೆ ಅಂತ ಕಡ್ಡಿ ಅಂತ ಕೂದಲು ಸ್ವಲ್ಪ ನೆಟ್ ಮಾಡ್ಕೊಳಕತ್ತಿದ್ನಿ. ಅವು ಮಾರ್ಕೆಟ್ ಇದಾಗಿದ್ದು. ಬರ್ರಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಂಗೆ ಒಂದು ಸ್ವಲ್ಪ ಬಚ್ಚಲ್ಗೆ ಹೋಗಿ ದೊಡ್ಡದೊಂದು ಬಡಿ ಹಿಡ್ಕೊಂಡು ಕೈಯಾಗ ಒಂದು ಕೆಂಪ್ ಅಂತ ಸುಣ್ಣ ತೊಗೊಂಡು ಅದು ತಿಕ್ಕೋಬೇಕಲ್ಲ ಒಂದು ಸ್ವಲ್ಪ. ಅದಕ್ಕೆ ನೋಡ್ರಪ್ಪ ಈ ಕರಿ ಅಂತ ಹಲ್ಲ ತಿಕ್ಕೊಂಡ್ರೆ ಕೆಂಪಗಾಕ ಏನೋ ಅಂತ ತಿಕ್ಕೊನಿ ಎಲ್ಲ ಕಡೆ 32 ಹಲ್ಲ ತಿಕ್ಕೊನಿ ಕೆಂಪಗಾಕ ಅಂತ ನಾನು ಅನ್ಕೊಂಡಿನಿ. ಕರೆ ಏನು ಮಾಡೋದ ಆಗಲಿಲ್ಲವ ನೋಡ್ರಿ. ಅವಾಗ ಕರಿ ಎಲ್ಲ ಕರಿನ ಅದಾವ ಆಗಲಿಲ್ಲ. ಆದ್ರೆ ಮೀಶೋ ಒಂದು ಸ್ವಲ್ಪ ಯಾಕೋ ಕೆಳಗೆ ಮಾಡ್ಕೊಂಡಿದ್ದು ಅವ್ನು ಎಬ್ಸೋಣ ಅಂತ ಹಂಗೆ ಒಂದು ಸ್ವಲ್ಪ ಎಬ್ಸಿನಿ. ಬರ್ರಿಪ್ಪ ಆತ್ ನೋಡ್ರಿ. ಈಗ ಚಾ ಮಾಡ್ಯವ ತಂದು ಎಣ್ಣಿ ಕರೆ ನಮ್ಮವ್ವ ಚಾ ಮಾಡಲಿಲ್ಲ. ಜೋಗ ಈಗ ಎದ್ದು ಮಾಡ್ಕೊಂಡು ಕುಡಿಬೇಕಾರತ್ತಂದ್ರು. ಅದಕ್ಕೆ ನಾನು ಹೋಗ್ಲಿ ಅಂತ ಹೇಳಿ ಗ್ಯಾಸಿಗೆ ಉರಿ ಹೆಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ಸಣ್ಣ ಬಾಂಡೆ ಇಟ್ಟ ಚಾ ಮಾಡಕ್ಕೆ ನಾನು ಹೇಳ್ತೀನಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗಿರ್ತೈತಿ ಚಾ ಕುಡಿಲಿಕ್ಕೆ ಸಂಡಾಸ ಬರೋದಿಲ್ಲ ರೀ. ನಾವು ಅದಕ್ಕೆ ಕೆಲ್ಸಕ್ಕೆ ಬೇರೆ ಟೈಮ್ ಆಕೈತಿ, ಸಂಡಾಸ ಬೇರೆ ಹೋಗಬೇಕು. ಅದಕ್ಕೆ ಬಿಡಬೇಡ ಅಂತ ಹೇಳಿ ನಾನು ಚಾ ಮಾಡ್ಕೊಳಕತ್ತೀನಿ. ಚಾ ಒಳಗೆ ಎಟ್ಟೆ ಸಕ್ಕರೆ ಎಟ್ಟೆ ನೀರು ಎಟ್ಟೆ ಚಾ ಪುಡಿ ಹಾಕೋದು ನನಗೆ ಗೊತ್ತಾಗಲಿಲ್ಲ. ಆದ್ರೂ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಮಾತು ಮಾಡಿ ಹಾಕೊಂಡು ನೋಡು ಚಾ ಹೆಂಗೆ ಹಾಕಿದ್ದು ಗೊತ್ತಿಲ್ಲ. ಕರೆ ಮಾಡಬೇಕಾ ಸಂಡಾಸ ಬರ್ಬೇಕಂದ್ರೆ ಚಾ ಕುಡಿ ಹಾಕೋಬೇಕಾ ಎಲ್ಲ ಮಾಡಾಕಬೇಕಾ. ಬರ್ರಿ ರೆಡಿ ಆದ್ ನೋಡ್ರಿ. 1 ಲೀಟರ್ ಕಪ್ಪದಾಗ 2 ಲೀಟರ್ ಚಾ ಹಾಕೊಂಡು ಕುಡಿಯಾಕೈತಿ. ಸ್ವಾರ ಅಂತ ಒಂದು ಸ್ವಲ್ಪ ಸಡಲ್ದಿಸ್ಬಿಡ್ತೀನಿ. ಅವನು ನೆಲಗೆ ಸುಟ್ಟಿದ್ದು ಆದ್ರೂ ಬಿಡಲಿಲ್ಲ, ಕುಡಿದ್ಬಿಟ್ನಿ. ಮಸ್ತಾಗಿ ಚಾ ನೋಡಪ್ಪ ಆತ್ ನೋಡ್ರಿ. ಜಾಗ ಗಿಡಕ ಮಾಡಿ ಮಸ್ತಂಗಿ ನಾನು ಹೊಸ ಅಂಗಿ ಹಾಕಿನಿ. ಹೊಸ ಅಂಗಿ ಅಂದ್ರೆ ಮನೆ ದಿಪಾಳಿಗೆ ತೊಗೊಂಡಿದ್ದ ಅದನ್ನ ವಾಪಸ್ ಹಾಕೊಂಡ್ಬಿಟ್ನಿ. ಯಾಕಂದ್ರೆ ಮನೆ ಯಾರು ಹೇಳಿದ್ರೆ ನಾನು ಹಾಕೊಂಡಿದ್ದ ಹಾಕೋತಿ ಅಂತ ಹೇಳಿ ಅದಕ್ಕೆ ನಾನು ಬೇರೆ ಹಾಕೋಬೇಕಂತ ಹಾಕೋನಿ. ಚಂದ ಕಾಣ್ತಾಕೈತಿನಿಲ್ಲ. ಈ ಕರಿ ಮೊಸಡಿಗೆ ಒಂದಿಟ ಬೆಳ್ಳಗೆ ಇರೋದು ಏನಾರ ಹಚ್ಕೋಬೇಕಂತ ನಾನು ಒಂದು ಸ್ವಲ್ಪ ಬಿಳಿ ಸುಣ್ಣ ತೊಗೊಂಡು ಕೈಯಾಗ ತೊಗೊಂಡ್ರೆ ಸಾರು ತಿಕ್ಕೊನಿ. ಆಮೇಲೆ ಮುಖಕ್ಕೆ ಒಂದು ಸ್ವಲ್ಪ ಹಚ್ಚಿನಿ. ಎಲ್ಲ ಕಡೆ ಮೂಗಿಗೆ ಕಣ್ಣಿಗೆ ಅಲ್ಲಿ ಇಲ್ಲಿ ಅಂತ ಹಚ್ಕೊಂಡು ನಾನು ಕಿನಿಗೆ ಒಂದು ಸ್ವಲ್ಪ ಮತ್ತೆ ನೋಡಿ ಕರೆ ಅದ್ರ ಕರಿ ಮುಖ ಅದನ್ನ ಇನ್ನು ತಲೆ ಕಡ್ಡಿ ಅಂತ ತಲೆ ಕೂದಲ ನೋಡ್ಬೇಕಲ್ಲ. ಅದಕ್ಕೆ ನಾನು ಚಂದಂಗೆ ಕೂದಲ ಇಟ್ಕೊಳಕ್ಕೆ ಟ್ರೈ ಮಾಡಿ ಕಡ್ಡಿ ಅಂತ ಕೂದಲಿದ್ದು ಆ ಕಡೆ ಎಲ್ಲ ಕಡೆ ಶಡದಿದ್ದು ಹಿಂದೆ ಮುಂದೆ ಎಲ್ಲ ಕಡೆ ನೋಡಿ ಕರೆ ಅವೇನ ನಿಂದ್ರವಲ್ಲಾಗಿದ್ದು ಭಾಳ ಕೆಟ್ಟ ಕಷ್ಟ ಆಗ್ತೀನಿ. ನಾನು ಹೋಗ್ಲಿ ಬಿಡತ್ತೆ ಹೇಳಿ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬಿಟ್ನಿ. ಹಂಗೆ ಮೀಶೋ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಕೈಯಾಗಿ ಏನಿದ್ರಲ್ಲ ಗಡ ಹಾಕೋನಿ. ನಮ್ದು ಟೈಮ್ ಸುಮಾರು ಆಯ್ತಂದ್ರೆ ಗಡ ಕಟ್ಕೊಂಡ್ರೆ ಏನಾಗೋದು ಬಿಡ ಅಂತ ಹೇಳಿ ಆದ್ರೂ ಹಂಗೆ ಫ್ಯಾಷನ್ ಕಟ್ಕೊಂಡು ಹೆಣ್ಮಕ್ಳಿಗೆ ಹಂಗೆ ತಾಳಿ ಇರ್ತಿರಲ್ಲ ನಮ್ಮ ಗಂಡ ಮಕ್ಕಳಿಗೂ ಹಂಗೆ ಒಂದು ತಾಳಿ ಅಂತ ಹೇಳಿ ಒಂದು ಹಿಡ್ಕೊಂಡು ಇರ್ತೈತೆ. ಯಾಕಂದ್ರೆ ಕೆಲಸ ಮಾಡ್ಕೊಂಡು ಫೋನ್ ಹಿಡಿದು ಮಾತಾಡ್ಕೊಂತ ಹೋಗೋದಿಲ್ಲ. ಇದು ನೋಡ್ರಿ ನನ್ನ ಫೋನ್ ಹಳೆ ಫೋನ್. ಎಲ್ಲರೂ ಹೇಳ್ತಾರೆ ನಿನಗೆ ಯಾರು ಹೀರೋ ಅಂತ. ಕರೆ ನನಗೆ ನಾನು ಹೀರೋ ಅಂತ ನನ್ನ ಮೊಬೈಲ್ ನಾನು ಫೋಟೋ ಹಾಕೊಂಡ್ಬಿಟ್ನಿ. ಹಳಿ ಪರ್ಸ್ ಹೋಗಿ ನೋಡಿದ್ರೆ ₹1 ಇಲ್ಲ ಏನೂ ಇಲ್ಲ. 2 ಪರ್ಸ್ ಖಾಲಿ, ಅದು ಖಾಲಿ ಇದು ಖಾಲಿ. ಹುಡುಗರ ಜೀವನ ನಂಗೆ ತಿಂಗಳ ದುಡಿತು. ಕರೆ ಆದ್ರೂ ಖಾಲಿ ಪರ್ಸ್ ಇಟ್ಕೊಳ್ಳಿ ಇರಲ್ಲ ಅಂತ ಹೇಳಿ ಇಟ್ಕೊತೀನಿ. ಇದು ಖರ್ಚು ನೋಡಿ ಅವಾಗ ಸಂಬಳ ಬರ್ತೈತೆ ನಮ್ಮ ಮನೆಯಿಂದ. ಅದ್ರ ನಮ್ಮ ಸಂಬಳ ಬರ್ಸ್ಕೊಳಬೇಕಂತ ಹೇಳಿ ಹಂಗೆ ಸೇಫ್ಟಿ ಇರಲಿ ಅಂತ ಒಂದು ಖರ್ಚು ಇಟ್ಕೊಂಡ್ಬಿಟ್ನಿ. ಇರಲಿ ಏನಾದರೂ ಸಿಗ್ಕೊಂಡ್ರೆ ಮತ್ತೆ ನೋಡ್ರಿ ನಮ್ಮ ಅವಾಗಿಂದ ಭಯ ಆಗತ್ತಿದ್ದು ಎಷ್ಟಾರ ಮೇಕಪ್ ಮಾಡ್ಕೊತೀವಿ ಹೋಗಿ ಅಂತ ಸಾಕತ್ತೆ ಹೇಳಿ ಅದಕ್ಕೆ ನಾನು ಚಗಡಿ ಬಂಡಿ ತೊಗೊಂಡೆ ಗಾಡಿ ಮೇಲೆ ಕುಂತ ಅಂತ ಹೊಂಟಿದ್ನಿ. ಹಂಗೆ ಯಾಕಂದ್ರೆ ಅದನ್ನೇ ಹೇಳ್ತಾರಂತ ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳಿ ನಾನು ದುಡ್ಯಾಕ ಹಂಗೆ ಹೊಂಟ್ನಿ. ಹಿಂದೆ ಸಾಲಿ ಬಸ್ ಕಾಣಿತು ನೋಡಿ ಅಲ್ಲಿ ನಿಂತಿದ್ದು ಪಂಚರ್ ಆಗಿತ್ತು ನೋಡಿ ಕರೆ ಆಗಲಿಲ್ಲ. ಹಂಗೆ ಸುಮ್ಮ ಹೊಂಟ್ಬಿಟ್ಟು ನೋಡ್ರಪ್ಪ ನಾನೇನು ನಡಿ ಅಂತ ಹೇಳಿ ಬನ್ನಿ ಹೊಳಿದಂಡಿ ಬನ್ನಿ ನೋಡ್ರಪ್ಪ. ಇದು ನಮ್ಮ ಗೋಕಾಕ್ ಊರ, ನಮ್ಮ ಗೋಕಾಕ್ ಗುಡ್ಡ ಮಸ್ತಂಗೆ ಕ್ಲೈಮೇಟ್ ಬೆಳಗ್ಗೆ ಚಂದ ಇರ್ತೈತಿ. ಲಘು ಎದ್ದ ವಾಕಿಂಗ್ ಬರ್ಬೇಕಂದ್ರೆ ಆಗೋದಿಲ್ಲ. ಮನೆ ನಿಮಗೆ ಹೇಳಿದ್ನಿ 6 ಗಂಟೆಗೆ ಬಾ ಅಂತ. ಕರೆ ನಾನು 7 ಗಂಟೆಗೆ ಎದ್ದೀನಿ. ಆದರೂ ಬೆಳಗ್ಗೆ 7 ಕೆಲಸಕ್ಕೆ ಹೋಗ್ಬೇಕಾಗ್ತದೆ. ಹಂಗೆ ಬರ್ಬೇಕಾದ್ರೆ ಸುಮ್ಮನೆ ಯಾರು ಇದಕ್ಕಿಲ್ಲ ಅದ್ರ ವಿಡಿಯೋ ಮನೆ ಬಂದು ನೋಡ್ರಿ ನಮ್ಮ ಸರ್ಕಲ್ ಗೋಕಾಕ ಇದಕ್ಕೆ ಯಾಕಂದ್ರೆ ಮಾರ್ಕೆಟಿಗೆ ಬಂದು ಹಂಗೆ ಒಂದು ಸ್ವಲ್ಪ ಮಾರ್ಕೆಟ್ ನಮ್ಮ ದೋಸ್ತ ಹನುಮಪ್ಪ ಭೇಟಿ ಆದ. ಹನುಮಪ್ಪ ಒಂದು ಸ್ವಲ್ಪ ಗಂಟೆ ಬಡ್ದ ಎಬಸಿ ಎಲ್ಲರಿಗೂ ಚಲೋ ಮಾಡ್ಲಪ್ಪ ಅಂತ ಹೇಳಿ ಕೈ ಮುಗಿದ ರಿಟರ್ನ್ ನಮ್ಮ ಗಾಡಿ ನಾವು ಹತ್ತಿದ್ದು. ಬಂದು ನೋಡಪ್ಪ ನಮ್ಮ ಕೆಲಸಕ್ಕೆ ಬನ್ನಿ ಇನ್ನು ಹೋಗೋಣ ಕೆಲ್ಸಕ್ಕೆ. ಸೊ ಮುಂಬೈ ಮುಚ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಡ್ನಿ ಆರಾಮ್ಸರಿ. ಹಂಗೆ ಒಳಗೆ ಬರ್ಬೇಕಾದ್ರೆ ನಮ್ಮ ಕೆಲಸದೊಳಗೆ ಒಂದು ಗಣಪತಿ ಇರ್ದಾನ. ಹಂಗೂ ಗಣಪತಿ ಹೇಳ್ಬೇಕು ಎಲ್ಲರಿಗೂ ನಾಟಕ ಮಾಡಪ್ಪ ಚೆನ್ನಾಗಿರಲ್ಲ ಅಂತ ಹೇಳಿ ಬಿಡಿ.